ಟೈಮ್ ಆಯ್ತು, ಬೇಗ ಬೇಗ ಪೂಜೆ ಸಾಮಾನು ತರಮ್ಮ. ಡಬ್ಬು ಮಾಮ ಪಾಪ ಪಾಪ ಡಬ್ಬು ಮಾಮ ನಾನು ಪಾಪ ಪಾಪ ತಿಳ್ಕೊ ಒಳಗೆ ಜನ ಬಾ ಹೋಗೋಣ. ಏ ಎಲ್ಲಪ್ಪ, ಯಾರು ಇಲ್ಲ. ಏ ಪುಟ್ಟ, ಎಲ್ಲೋದ್ರು ನಿಮ್ಮ ಅಜ್ಜಿ ಅಲ್ಲ? ಒಳಗೆ ಅವೇ ತಾತ ಬರ್ತಾರೆ. ಓ ನಿನ್ ತರ ಮೇಲೆ ಮತ್ತೆ ಮತ್ತೆ ಪಾಪುನ ಇಬ್ರು ಒಂದೇ ತರ ಬರ್ತಾರಂತೀರ ಜನ. ಸ್ವಾಮಿಗಳೇ, ಇನ್ನೇನಾದ್ರು ಬೇಕಾ? ಅಲ್ಲಮ್ಮ, ಇನ್ನೂ ಏನು ತಂದ್ಕೊಟ್ಟೇ ಇಲ್ಲ ನೀವು. ನೀವು ಬೇರೆಯವ್ರಿಗೆ ಹೇಳ್ಬಿಟ್ಟು ಫಸ್ಟ್ ಮಡಿ ಬಟ್ಟೆ ಹಾಕೊಂಡ್ ಹೋಗ್ರಮ್ಮ. ಮಡಿ ಬಟ್ಟೆ ಹಾಕೊಂಡ್ ಹೋಗ್ರಿ. ಸರಿ ಸ್ವಾಮಿ. ಸವಿತಮ್ಮ, ಪೂಜೆ ಸಾಮಾನು ತಗೊಂಬಂದು ಕೊಟ್ರಮ್ಮ. ಸರಿ ಸ್ವಾಮಿ, ತಂದ್ಕೊಟ್ಟೈತೆ ಅಂತ ಅನ್ಕೊಂಡೆ. ಇಲ್ಲ, ಪೂಜೆ ಸಾಮಾನು ತಂದ್ಕೊಟ್ರಿ. ಆಮೇಲೆ ಇಲ್ಲಿ ಯಾರು ಪೂಜೆ ಕೂತ್ಕೊಂತಾರ ಅವ್ರನ್ನೆಲ್ಲ ಬೇಗ ಬರಕ್ಕೆ ಹೇಳಮ್ಮ. ತಾತ ಬಾ ಬಾ ಬಾ. ಓಹೋ, ಏನು ಮೂವರು ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಿ? ಹಾಂ, ತಾತ ನನ್ನ ಜೊತೆಗೆ ಕಡೆಗೆ ಬರಬೇಕಲ್ಲ. ಯಾಕೆ ತಾತ ಬಂದಿದ್ದು ಇವಾಗ? ನಾನು ನನ್ನ ಜೊತೆಗೆ ಬರಬೇಕಲ್ಲ. ಕೆಲಸ ಇತ್ತಪ್ಪ, ತೋಟದಾಗ ಕೆಲಸ ಇತ್ತು, ಅದಕ್ಕೆ ಇವಾಗ ಬಂದಿದ್ವು. ಓ, ಏನು ಸ್ವಾಮಿಗಳು, ಯಾವ್ರವ್ರು? ನಾವಿಲ್ಲ ಪಕ್ಕದಾಗ ಹಳ್ಳಿವರಪ್ಪ. ಇವಾಗ ಇಲ್ಲೇ ಸಿಟ್ಟಿನಾಗಿದ್ದೀರ. ಇವ್ರ ಮನೆಗೆ ಏನೋ ಪೂಜೆ ಮಾಡಿದ್ರು. ನಮ್ಮ ಅಪ್ಪನ ಬರ್ತಾ ಇದ್ರ, ನಮ್ಮ ಅಪ್ಪನ ತೀರ್ಕೊಂಬಿಟ್ರ. ಇವಾಗ ನಾನು ಎಲ್ಲ ಕಡೆ ಓದ್ತೀನಿ. ಓ, ಸರಿ ಸರಿ ಸರಿ. ಬಸಯ್ಯ, ಇವಾಗ ಬಂದ್ರಾ? ಹೂನಮ್ಮ, ಇವಾಗ ಬಂದೆ. ದ್ಯಾವಣ್ಣ ಬರ್ಲಿಲ್ಲ ಬಸಯ್ಯ? ಇಲ್ಲಮ್ಮ, ಬರಿಲ್ಲ. ತೋಟದ ಹತ್ರ ಯಾರನ್ನ ಒಬ್ರು ಇರಬೇಕು, ಅದಕ್ಕೆ ಬರಿಲ್ಲ. ನಿಮ್ಮ ಮಗಳನ್ನ ಕರೀರಮ್ಮ, ಪೂಜೆ ಕೂತ್ಕೊಬೇಕಲ್ಲ. ಬರ್ತಾಳೆ ಸ್ವಾಮಿ, ಬರ್ತಾಳೆ. ಬಸಯ್ಯ, ಬರ್ರಿ ಪೂಜೆ ಕೂತ್ಕೊ ಬರ್ರಿ. ಇರ್ಲಿನಪ್ಪ, ನಡೀಲಿ ಪೂಜೆ. ನಮ್ದೆಲ್ಲ ಏನು ಲೆಕ್ಕ? ಸಿಂಚಿನ ಮುಂತಾನೆ ಈ ವ್ಯವಸ್ಥೆ ಎಲ್ಲ ಮಾಡಿರೋದು. ಫಸ್ಟ್ ಆಯಮ್ಮನ ಮುಗಿಲಿ. ಇಷ್ಟೇ ಜನ ನೇನಮ್ಮ ಪೂಜೆ ಕೂತ್ಕೊಳ್ಳೋದು? ಅಖಿಲಮ್ಮ, ಸವಿತಾತ್ಗೆ ಬನ್ರಿ. ಎಲ್ಲಮ್ಮ ನಿಮ್ಮ ಗಂಡು ಮಕ್ಕಳು? ಅವರೇನೋ ಅರ್ಜೆಂಟ್ ಕೆಲಸ ಐತೆ ಅಂತ ಹೋಗೋರೆ. ನೀವು ಶುರು ಮಾಡಿ, ಅಷ್ಟೊತ್ತಿಗೆ ಬರ್ತಾರೆ. ಸರಿನಮ್ಮ. ಓಂ ಮಹಾಲಕ್ಷ್ಮಿ ಆಯ್ಮ, ಓಂ ಧನಲಕ್ಷ್ಮಿ ಆಯ್ಮ, ಓಂ ಐಶ್ವರ್ಯ ಲಕ್ಷ್ಮಿ ಆಯ್ಮ, ಓಂ ವಿದ್ಯಾಲಕ್ಷ್ಮಿ ಆಯ್ಮ, ಓಂ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ, ಓಂ ಐಶ್ವರ್ಯ ಲಕ್ಷ್ಮಿ ಧನಲಕ್ಷ್ಮಿ ಮಹಾಲಕ್ಷ್ಮಿ, ಓಂ ಮಹಾಲಕ್ಷ್ಮಿಯ ನಮಃ, ಓಂ ಐಶ್ವರ್ಯ ಲಕ್ಷ್ಮಿಯಾಯ ನಮಃ, ಓಂ ಲಕ್ಷ್ಮೀ ನಮಃ. ಹೆಂಗೋ ನಮ್ಮ ಚಿಂಚಿನಮ್ಮನಿಗೆ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಸ್ವಾಮಿಗಳೇ. ಮದುವೆ ಸಮಯದಲ್ಲಿ ನನ್ನ ಪೂಜೆ ಮಾಡಿಬಿಟ್ರೆ ಅಷ್ಟೇ ಸಾಕು. ಸ್ವಾಮಿ, ಏನಾದರೂ ಮಾಡೋಂಗಿದ್ರೆ ಪೂಜೆ ಎಲ್ಲ ಇವಾಗೆ ಮಾಡಿಬಿಡ್ರಿ. ಯಾಕಂತಂದರೆ ನಾನು ಮದುವೆ ಆಗಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ. ತಿರ್ಗೇನ ದೋಷ ಅದು ಇದು ಅಂತಂದರೆ ನಾನಂತೂ ಯಾರನ್ನೂ ಸುಮ್ಮನೆ ಬಿಡಲ್ಲ. ನಾನು ಮದುವೆ ಆಗೋದೇ ಇಲ್ಲ. ಅದ್ಯಾಕಮ್ಮ ಹಂಗೆ ಹೇಳ್ತಾ ಇದ್ದೀರಾ? ನಾನು ನಿಮ್ಮ ನೋಡಿದಾಗಿಂದ ಒಳ್ಳೆ ಕಡೆ ಹುಡುಗನ ನೋಡೋಣ ಅಂತ ಮನ್ಸಾಗ ಅನ್ಕೊಂತ ಇದ್ದೀನಿ. ನೀವು ನೋಡಿದ್ರೆ ಮದುವೆ ಆಗಲ್ಲ ಅಂತೀರಾ? ಇಲ್ಲ ಸ್ವಾಮಿ, ಈ ಮದುವೆ, ಈ ಗಂಡ ಮಕ್ಕಳು ಅದ್ರ ಮೇಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸ್ವಾಮಿ. ನಾನು ಮದುವೆ ಆಗಲ್ಲ. ನನ್ನ ಕಡೆವರೆಗೂ ಹಿಂಗೆ ಇದ್ಬಿಡ್ತೀನಿ. ಹಂಗಂದ್ರೆ ಆತೈತೇನಮ್ಮ ಸಿಂಚನಮ್ಮ? ಒಂದು ಹೆಣ್ಣನ ಮೇಲೆ ಮದುವೆ ಆಗ್ಬೇಕಮ್ಮ, ಅವಾಗೆ ಸಾರ್ಥಕ ಆಗೋದು ಜೀವನ. ಹಂಗೆಲ್ಲ ಅನ್ಬಾರ್ದು. ಇಲ್ಲ ಅತ್ತೆ, ನನಗೆ ಇಂಟ್ರೆಸ್ಟ್ ಇಲ್ಲ ಮದುವೆ ಬಗ್ಗೆ. ಏನಾದರೂ ಶಾಸ್ತ್ರ ಅದು ಇದು ಮಾಡ್ಬೇಕಂತಂದ್ರೆ ಇವಾಗೆ ಮಾಡಿ ಮುಗಿಸ್ಬಿಡಿ. ಮತ್ತೆ ಆಮೇಲೆ ಆ ದೋಷ ಈ ದೋಷ ಅಂತ ನನ್ನ ಮೇಲೆ ಹೊರೆ ಹಾಕಿದ್ರೆ ನಾನಂತೂ ಸುಮ್ಮನೆ ಇರೋಳಲ್ಲ. ನಾನು ಇವಾಗ ಹೇಳ್ತಾ ಇದ್ದೀನಿ, ನಾನು ಮದುವೆ ಆಗಲ್ಲ ಅಂದರೆ ಆಗಲ್ಲ. ನನಗೆ ಸಿಂಗಲ್ ಆಗಿರೋದೇ ಇಷ್ಟ. ಈ ಮದುವೆ ಮಕ್ಕಳು ಅನ್ನೋ ಸೆಂಟಿಮೆಂಟ್ ಎಲ್ಲ ನನಗೆ ಬೇಕಾಗಿಲ್ಲ. ಅದ್ಯಾಕೆ ಸಿಂಚು ಮದುವೆ ಬೇಡ ಅಂತ ಇದೆಯಾ? ಇಲ್ಲ ಅಕ್ಕ, ನನಗಿಷ್ಟ ಇಲ್ಲ ಅಕ್ಕ. ದಯವಿಟ್ಟು ಯಾರು ನನ್ನನ್ನು ಮದುವೆಗೆ ಮಾತ್ರ ಬಲವಂತ ಮಾಡಬೇಡಿ. ನೀವೇನಾದರೂ ಹಿಂಗೆಲ್ಲ ಬಲವಂತ ಮಾಡಿದ್ರೆ ನಾನು ಮನೆ ಬಿಟ್ಟು ಎಲ್ಲಾದರೂ ದೂರ ಹೊಟ್ಟೋಗ್ಬಿಡ್ತೀನಿ ಅಷ್ಟೇ. ಯಾಕೆ ಸಿಂಚು ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಹಾಗೆಲ್ಲ ಮಾತಾಡಬಾರ್ದು. ಒಂದು ಹೆಣ್ಣಿನ ಮೇಲೆ ಮದುವೆ ಆಗಿ ಒಂದು ಮಗು ಆದ್ರೇ ಅವಳ ಜೀವನ ಸಾರ್ಥಕ ಆಗೋದು. ಕವಿತಾತ್ಗೆ, ನನ್ನ ಜೀವನ ಸಾರ್ಥಕ ಆಗೋದು ಬೇಡ. ದಯವಿಟ್ಟು ನನಗೆ ಮದುವೆ ಬಗ್ಗೆ ಯಾರು ಏನೂ ಕೇಳಬೇಡ್ರಿ. ನಾನು ಇವತ್ತೇ ಹೇಳ್ತಾ ಇದ್ದೀನಿ, ನನಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಯಾಕೆ ಮದುವೆ ಆಗಲ್ಲ? ಅದಕ್ಕೂ ಒಂದು ಕಾರಣ ಇರುತ್ತಲ್ಲ, ಹೇಳು. ಕಾರಣ ಏನೂ ಇಲ್ಲ ಅಕ್ಕ, ಕಾರಣ ಏನೂ ಇಲ್ಲ. ನಾನು ಮದುವೆ ಆಗಲ್ಲ ಅಷ್ಟೇ ಅಕ್ಕ. ನಂಗೆ ಇಂಟ್ರೆಸ್ಟ್ ಇಲ್ಲ. ಇವಾಗ ನೀವೇನು ನನ್ನ ಮದುವೆ ಬಗ್ಗೆನೇ ಚರ್ಚೆ ಮಾಡ್ತಿರೋ ಅಥವಾ ಪೂಜೆ ಗೀಜೆ ನಡೆಯೋಕ್ಕೆ ಬಿಡ್ತಿರೋ? ಫಸ್ಟು ನಿಮ್ಮ ಅತ್ತಿಗೆಗಳು ಕೇಳ್ತಾವ್ರಲ್ಲ, ಅದಕ್ಕೆ ಉತ್ತರ ಹೇಳು. ಹೇಳಿದ್ನಲ್ಲಮ್ಮ ನಾನು, ನನಗಿಷ್ಟ ಇಲ್ಲ ಅಂತ. ನನಗಿಷ್ಟ ಇಲ್ಲಮ್ಮ. ನಾನು ಹಿಂಗೆ ಒಂಟಿಯಾಗಿರೋದೇ ನನಗಿಷ್ಟ. ಈ ಸಂಸಾರದ ಜಂಜಾಟದಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಇನ್ನೇನು ಹೇಳಕ್ಕೆ ನನಗಿಷ್ಟ ಇಲ್ಲ. ಅದ್ರ ಬಗ್ಗೆ ಮತ್ತೆ ಮಾತಾಡಬೇಡ್ರಿ. ಅಮ್ಮ, ಸಂಜೆ ಅಣ್ಣ ಯಾಕಮ್ಮ ಬಂದಿಲ್ಲ? ಏನೋ ಅವನಿಗೆ ಕೆಲಸ ಆಯ್ತಂತಮ್ಮ, ಬರಲಿಲ್ಲ. ನೆಕ್ಸ್ಟ್ ವೀಕ್ ಬರ್ತೀನಿ ಅಂತ ಹೇಳದ್ನಂತೆ. ನಿಮ್ಮ ವಿಜಯನ ಜೊತೆ ಯಾವಾಗ ಬರ್ತಾನೋ ಏನೋ. ನಮ್ಮ ಕೆಲಸ ನಾವು ಮಾಡಿ ಮುಗಿಸ್ಬೇಕಲ್ಲ. ಅದು ಸರಿ ಅನ್ರಮ್ಮ, ಮಗುಗೆ ದೋಷ ಐತೆ ಅಂತ ಮನ್ಸಾಗಿಕೊಂಡು ಎಷ್ಟು ದಿನ ಅಂತ ಅದನ್ನು ಮುಗಿಸ್ಬಿಡ್ರಮ್ಮ ಅತ್ತ. ನಾನು ನಮ್ಮ ಸಿಂಚನಮ್ಮನ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡೋಣ ಅಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ನಮ್ಮ ಸಿಂಚನಮ್ಮ ನೋಡಿದ್ರೆ ಮದುವೆನೇ ಆಗಲ್ಲ ಅಂತವಳೆ. ಏನು ಮಾಡೋದು? ಎಲ್ಲರೂ ಮದುವೆ ಮಾಡ್ಕೊಂಡು ಹೊಟ್ಟೋಗ್ಬಿಟ್ರೆ ನಿಮ್ಮನ್ನೆಲ್ಲ ನೋಡ್ಕೊಳೋದು ಯಾರತ್ತೆ? ಓ ಹಂಗೆ, ಅದಕ್ಕೆ ನೀನು ನಮ್ಮನ್ನೆಲ್ಲ ನೋಡ್ಕೊಳಕ ಮದುವೆ ಮಾಡ್ಕೊಳಲ್ಲ ಅಂತ ಇರೋದಾ? ಹೌದು ತಾತ, ನಿಮ್ಮನ್ನೆಲ್ಲ ನೋಡ್ಕೊಬೇಕಲ್ಲ. ನಮ್ಮಮ್ಮನ್ನ, ನಮ್ಮ ಅಪ್ಪನ್ನ, ನಿಮ್ಮನ್ನ ಎಲ್ಲನೂ ಯಾರು ನೋಡ್ಕೊತಾರೆ? ಇವಾಗ ಕವಿತಾತ್ಗೆ ಮಕ್ಕಳ ಜೊತೆ ಬ್ಯುಸಿ. ನಮ್ಮ ಆಂಟಿ ಬೇರೆ ಊರಲ್ಲಿ ಇರ್ತಾಳೆ. ಇವಾಗ ಬೇರೆ ನಮ್ಮ ಬಬ್ಲು ಹೇಳ್ದಂಗೆ ಯಾರೋ ತುರೋಮಣಿ ಫ್ಯಾಮಿಲಿ ಬಂದೈತಂತೆ.
ಅವ್ರನ್ನೆಲ್ಲ ನೋಡ್ಕೊಬೇಕು. ಆಂಟಿ ಪ್ಲಸ್ ಅಕ್ಕಗೆ ಅವಳು ಬ್ಯುಸಿಯಾಗಿರ್ತಾಳೆ ಅಲ್ವೇನೆ ಅಕ್ಕ? ತರಳೆ ಸುಮ್ಮನೆ ಪೂಜೆ ಕೂತ್ಕೊಂಡಿದ್ದೆ, ಕೂತ್ಕೊಳ್ಳೆ. ತುರಾಮಣಿ ಅಂತೆ, ತುರಾಮಣಿ ಅವರು ನಮ್ಮ ಮನೆ ಸೊಸೆನೆ. ಅವ್ರು ಬಂದಾದ್ಮೇಲೆ ನಾನು ಹೋಗಿರೋದು. ಅಮ್ಮ ತಾಯಿ ನಾನೆಲ್ಲ ಹೇಳಿದ್ದು ತುರೋಮಣಿ ಅಂತ. ನಿನ್ನ ಮಗ ನಿನ್ನ ಪುತ್ರನ ಹೇಳಿದ್ದು ಕೇಳಲ್ಲಿ, ಏಕೈಕ ಪುತ್ರನ. ಲೇ ಬಬ್ಲು, ನಿಂಗೆ ಬಿಡ್ತೀನಿರೋ ಎರಡು. ನಿಂಗೆ ನೀನು ಮಾಡೋದು ಒಂದೊಂದು ಕೆಲಸ ಅಲ್ಲ. ಅಯ್ಯೋ ಅಮ್ಮ, ಇರೋದೇ ಹೇಳಿರೋದು ನಾನು. ತುಡಮಣಿ ಅವರು ಮನೆಗ ಇಲ್ಲ, ಅವಳೇನಮ್ಮ. ನಾನು ಅಖಿಲ ಮಾಜಿಕ ಗೊತ್ತಿಲ್ಲಲ್ಲ, ಅದಕ್ಕೆ ಹೇಳಿದ್ ನಾನು. ತುಡಮಣಿ ಅವರು ಬಂದವಳೆ ನಮ್ಮ ಮನೆಕ ಅಂತ. ಬೀಳ್ತಾವಿರೋ ನಿಂಗೆ ಏಟಿಗೆ ಬೀಳ್ತಾವಿರೋ. ಅಯ್ಯೋ ನನ್ನಕ ಒರಿಯೋದಮ್ಮ, ಒರಿಬೇಡ ನನ್ನ. ನಾನು ಹೇಳಿರೋದು ನಿಜನೇ ಅಲ್ಲ ಅಖಿಲ ಮಾಜಿ? ಹೂನಪ್ಪ, ನನ್ನ ಬಂಗಾರ ಮಗು ಎಲ್ಲ ನಿಜ ಹೇಳ್ತದಪ್ಪ. ನಿಮ್ಮ ಅಮ್ಮ ಹೇಳೋದೆಲ್ಲ ಸುಳ್ಳೆ. ಅದೇ ಸುಳ್ಳು ಹೇಳೋದು ನಮ್ಮಮ್ಮ ಎಲ್ಲನು. ಅವರು ಬಂದವಳೆ ಅಂತ ಹೇಳಿಲ್ಲ ನೋಡು ನಿಂಕ. ಹೋಗ್ಲಿ ಬಿಡಪ್ಪ, ಅವಳಕ್ಕಂತೂ ಪ್ರೀತಿ ಇಲ್ಲ ನನ್ನ ಮೇಲೆ. ನೀನು ಇದೆಯಲ್ಲ ನನ್ನ ಮೊಮ್ಮಗನ, ನನ್ನ ಮೇಲೆ ಪ್ರೀತಿ ಐತಲ್ಲ, ಅಷ್ಟೇ ಸಾಕು. ನಾನು ಇದನ್ನ ಬಿಡಕ್ಕೆ ನೋಡ್ಕೊಂತೀನಿ ನಿನ್ನ. ನೀನು ಏನು ಯೋಚನೆ ಮಾಡಬೇಡ, ಜಾನುನ ನಿನ್ನ ನೋಡ್ಕೊಂತೀನಿ. ನೀನು ಬರೀ ನಿಮ್ಮ ಅಜ್ಜಿನ ಜಾನುನ ನೋಡ್ಕೊಂಡ್ರೆ ನಮ್ಮನ್ನೆಲ್ಲ ಯಾರು ನೋಡ್ಕೊಂತಾರೆ? ಹಾ, ನೋಡ್ದ ಹೆಂಗ್ ಹೇಳ್ತಾವ ನೀನು? ನಿಮ್ಮನ್ನ ನೋಡ್ಕೊಂತೀನಿ ಬಿಡಮ್ಮ, ತಂತಾನೇನು ಮಾಡ್ಕೊಂಬೇಡ. ನಾನು ಇದನ್ನಲ್ಲ ನೋಡ್ಕೊಂತೀನಿ ಬಿಡಮ್ಮ. ಆಹಾ, ಎಷ್ಟು ಮಾತು ಕಲ್ತದಮ್ಮ ಇದು, ಎಷ್ಟು ಮಾತು ಕಲ್ತೈತೆ. ರೇಖಾ, ಕತ್ತಕ್ಕೆ ನಾನು ಹಾಕೊಳಕ್ಕಾಗಿಲ್ಲ ನಮ್ಮ, ಬರೀ ಕತ್ತೈತೆ. ನಾನೇ ಹೇಳಿದ್ದಮ್ಮ ಏನು ಬೇಡ ಅಂತ. ಇನ್ನು ಮದುವೆ ಆದ್ಮೇಲೆ ಲೈಸೆನ್ಸ್ ಹಾಕೊಳ್ಳೋದೇ ಆಯ್ತಲ್ಲ, ಅದಕ್ಕೆ ಇವತ್ತು ಒಂದು ದಿವಸ ಹಂಗೆ ಕತ್ತು ಫ್ರೀಯಾಗಿ ಬಿಡಮ್ಮ ಅಂತ ಹೇಳ್ದೆ. ಏನು ಲೈಸೆನ್ಸು? ಹಂಗಂದ್ರೇನೆ ಲೈಸೆನ್ಸ್ ಅಮ್ಮ? ಲೈಸೆನ್ಸು ಮೇಷ್ಟ್ರು ಕಟ್ತಾರಲ್ಲ ತಾಳೆ, ಅದೇ ಲೈಸೆನ್ಸು. ಯಪ್ಪ, ಏನೇನು ಕಲ್ತಿದ್ಯಾ ನೀನು? ಇವಾಗ ನಂಗೆ ಕತ್ತು ಫ್ರೀಯಾಗಿ ಇಟ್ಕೊಳಕ್ಕಾತೈತಾ? ತಾಳಿ ಕತ್ತಲ್ಲ ಇರಬೇಕು, ಇಲ್ಲ ಅಂತಂದ್ರೆ ಮೇಷ್ಟ್ರು ಸುಮ್ಮನೆ ಬಿಡ್ತಾರಾ? ಏನೋ ಬಿಡ್ರಮ್ಮ, ಇವಾಗಿನ ಕಾಲದಾಗ ಕಲ್ತಿರಂಗೆ ನಾವು ಕಲ್ತಿಲ್ಲ. ಏನು ಕಾಲ ಬಂದ್ಬಿಡ್ತಮ್ಮ ಇವಾಗ, ಎಂಥ ಕಾಲ ಬಂದ್ಬಿಡ್ತು. ಏನಮ್ಮ ಅಕ್ಕಿಲ್ಲಮ್ಮ, ಕಾಲುಂಗ್ರು ಕೂಡ ಹಾಕಲ್ಲಮ್ಮ ಇವಾಗ. ನೋರು ಹುಡುಗರು ಏನೋ ಮದುವೆ ಆಗಿಲ್ಲ ಅನ್ಕೊಬೇಕು, ಚಿಕ್ಕಂಕ್ಲಾಗ ಮಕ್ಳನ್ನ ಇಟ್ಕೊಂಡಿರ್ತಾರೆ. ಏನ್ರಮ್ಮ ಈ ಮಗು ಯಾರ್ದಂದ್ರೆ ನಮ್ಮದೇ ತಾತ ಮಗು ಅಂತಾರೆ. ಆ ನಂದಿ ಬೆಟ್ಟಕ್ಕೆ ಬರ್ತಾರಲ್ಲ, ಯಾವಾಗ ಆ ಕಡೆಗೆ ಹೋದ್ರೆ ಬೇಜಾರಾದಾಗ ನೋಡ್ತೀನಿ ನಾನು, ಒಬ್ಬರನ್ನ ಕಾಲುಂಗ್ರ ಇಕ್ಕಲ್ಲಮ್ಮ. ನಮ್ಮ ಕಾಲದಾಗ ಏನಮ್ಮ ಆ ಪದ್ಧತಿ ಏನಿತ್ತಮ್ಮ? ಹಣೆ ತುಂಬ ಕುಂಕುಮ, ಕೈ ತುಂಬ ಬಳೆ, ಕಾಲುಂಗ್ರ, ಕತ್ತ ಕರಿಮಣಿ ಸಾರು. ಅಯ್ಯೋ, ಇವಾಗ ಕರಿಮಣಿ ಸರ ಹಾಕೋರೇ ಇಲ್ಲಮ್ಮ ಅಕ್ಕಿಲಮ್ಮ. ಕರಿಮಣಿ ಸರ ಹಾಕೋರೇ ಇಲ್ಲ, ಕಾಲುಂಗ್ರ ಇಕ್ಕೋರೇ ಇಲ್ಲ. ಅದೆಲ್ಲ ನಿಮ್ಮ ಕಾಲಕ್ಕೆ ಹೋಯ್ತು ತಾತ, ಇವಾಗ ನಮ್ಮ ಕಾಲದಾಗ ಏನೂ ಇಲ್ಲ. ಆಯ್ತೇನ್ರಮ್ಮ ಮಾತಾಡಿದ್ದು? ಬೇಗ ಪೂಜೆ ಕಂಪ್ಲೀಟ್ ಮಾಡೋಣ. ನಾನು ಬೇರೆ ಕಡೆ ಪೂಜೆ ಐತೆ, ಹೋಗ್ಬೇಕು. ಆಯ್ತೇನ್ರಮ್ಮ ಮಾತಾಡಿದ್ದು? ನಾನು ಬೇರೆ ಕಡೆ ಪೂಜೆಗೆ ಹೋಗ್ಬೇಕಮ್ಮ. ಓಂ ಅಷ್ಟಲಕ್ಷ್ಮಿಯಾಯ ನಮಃ, ಓಂ ಐಶ್ವರ್ಯಲಕ್ಷ್ಮಿಯಾಯ ನಮಃ, ಓಂ ಧನಲಕ್ಷ್ಮಿಯಾಯ ನಮಃ, ಓಂ ಮಹಾಲಕ್ಷ್ಮಿಯಾಯ ನಮಃ. ಏನಮ್ಮ ಅಖಿಲಮ್ಮ, ಶಂಕರಪ್ಪ, ನೀರು ತಗೊಂಡೋಗಿ ಮನೆ ಸುತ್ತು ಹಂಗೆ ಚಿಮ್ಸ್ಕೊಂಡು ಬರ್ಬೇಕಪ್ಪ. ನಿಮ್ಮೂರು ಹೋಗಿ 3 ಸುತ್ತು ಬರಬೇಕು. ಹಾಂ ಸರಿ ಸ್ವಾಮಿ, ಆಯಿತು. ಎಲ್ಲ ದೋಷ ಪರಿಹಾರ ಆಗದಂಗೆ ಮನೆ ಸುತ್ತೂ ನೀವು ನಾನೊಂದು ಮಂತ್ರ ಹೇಳ್ಕೊಡ್ತೀನಿ. ಆ ಮಂತ್ರ ನಾನು ಜಪ ಮಾಡಿಕೊಂಡು ಸುತ್ತೂ ಈ ನೀರು ಚಿಮ್ಸ್ಕೊಂಡು ಬನ್ನಿ ಅಮ್ಮ.